ಒಂದೇ ಒಂದು ಪೇಪರ್ನಿಂದ ಹಾಗೂ ಕಾಲಿನ ಧೂಳಿನಿಂದ ನೀವು ಇಚ್ಛೆ ಪಟ್ಟಿರುವಂತಹ ವ್ಯಕ್ತಿ ನಿಮ್ಮಂತೆ ಮಾಡ್ಕೋಬಹುದು, ಅಥವಾ ನಿಮ್ಮ ಶತ್ರುವನ್ನು ಕೂಡ ಮಿತ್ರರನ್ನಾಗಿ ಮಾಡ್ಕೋಬಹುದು. ಬಹಳ ಕ್ರೂರತ್ವವಾಗಿರ್ತಕ್ಕಂತಹ ವ್ಯಕ್ತಿಯನ್ನು ಕೂಡ ತಮ್ಮಂತೆ ಸೆಳೆದುಕೋಬಹುದು. ಈ ಉಪಾಯವನ್ನು ಮಾಡಿ ಇದರ ಲಾಭವನ್ನು ಪಡ್ಕೊಳ್ಳಿ. ಈ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳ್ಕೋಬೇಕಪ್ಪ ಅಂತ ಹೇಳಿದ್ರೆ ವಿಡಿಯೋಗೊಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ, ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ತಪ್ಪದೆ ಎಲ್ಲರೂ ಕೂಡ ಸಬ್ಸ್ಕ್ರೈಬನ್ನು ಮಾಡಿ. ಈ ಕಾರ್ಯ ನಿಮಗೆ ಸಿದ್ಧಿ ಆಗಬೇಕಂತ ಹೇಳಿದರೆ ಕಾಲಭೈರವ ಎಂದು ಕಮೆಂಟ್ ಮಾಡಿ. ನೋಡಿ, ಭಾಳ ಸುಲಭವಾದಂಥ ಒಂದು ವಿಧಿ ವೀಕ್ಷಕರೇ ಇದು. ಓಕೆನಾ? ನಿಮ್ಮ ಸ್ನೇಹಿತರು ಏನೋ ಒಂದು ಭಾಳ ಚೆನ್ನಾಗಿರ್ತಿರ್ತೀರ, ಒಂದು 10 ವರ್ಷದಿದ್ದಂತಹ ಒಂದು ಫ್ರೆಂಡ್ಶಿಪ್ಪು ಏನೋ ಏಕಾಏಕಿ ಯಾರೋ ಒಬ್ಬ ವ್ಯಕ್ತಿ ಬಂದುಬಿಟ್ಟು ಅದನ್ನು ಹಾಳು ಮಾಡಿರ್ತಾರೆ. ಅವರು ನಿಮ್ಮೊಟ್ಟಿಗೆ ನಿಮ್ಮ ಮುಖ ನೋಡಿದ್ರೆ ಆಗ್ತಾ ಇರೋದಿಲ್ಲ. ನಿಮ್ಮನ್ನು ನೋಡಿದ ತಕ್ಷಣ ಏನೋ ಒಂದು ರೀತಿಯಲ್ಲಿ ಒಂದು ವೈರತ್ವ ಅನ್ನೋದು ಬರ್ತಾ ಇರುತ್ತೆ. ಅವರು ನಿಮ್ಮ ಕಂಡ್ರೇ ಆಗ್ತಾ ಇರೋದಿಲ್ಲ. ನಿಮ್ಮನ್ನು ಏನಾದರೂ ಎಲ್ಲೇ ದಾರಿಯಲ್ಲಿ ಸಿಕ್ಕಿದ್ರೂ ಕೂಡ ಅವರು ತಲೆ ಬಗ್ಗಿಸ್ಕೊಂಡು ಹೋಗ್ತಾ ಇರ್ತಾರೆ. ಅವರ ಮೇಲೂ ಕೂಡ ಇದನ್ನು ಪ್ರಯೋಗವನ್ನು ಮಾಡಬಹುದು. ಅಥವಾ ನಿಮ್ಮ ಮಕ್ಕಳು, ನಿಮ್ಮ ಮನೇಲಿರುವಂಥ ಮಕ್ಕಳು ನಿಮ್ಮ ಮಾತು ಕೇಳ್ತಾ ಇಲ್ಲ, ಭಾಳ ಕ್ರೂರತ್ವ ಆಗಿಬಿಟ್ಟಿದ್ದಾನೆ, ಸೊಸೆ ಮಾತು ಕೇಳಿಕೊಂಡು ಗುರುಗಳೇ ಅಂತ ಹೇಳಿದ್ರೂ ಕೂಡ ಇದನ್ನು ಮಾಡ್ಬೋದು. ಅಥವಾ ನಿಮ್ಮ ಕಚೇರಿಯಲ್ಲಿರ್ತಕ್ಕಂತಹ ಹಿರಿಯ ಅಧಿಕಾರಿಗಳು ಕೂಡ ತಮ್ಮಂತೆ ವಶ ಆಗಬೇಕು ಅಂದರೆ ಈ ಉಪಾಯವನ್ನು ಮಾಡ್ಬೋದು. ಭಾಳ ಸುಲಭವಾದಂತಹ ಒಂದು ಉಪಾಯ ಇದು, ಎಲ್ಲಿ ಬೇಕಾದರೂ ಕೂಡ ಮಾಡಬಹುದು. ಆದರೆ ಇದನ್ನು ರಾತ್ರಿ ಸಮಯನೇ ಮಾಡಬೇಕು. ಈ ಉಪಾಯ ನಿಮ್ಗೆ ಯಾರು ಕೂಡ ಹೇಳ್ಕೊಡೋಕ್ಕಾಗೋದಿಲ್ಲ. ಇದು ಕೇವಲ ಒಂದು 10 ರೂಪಾಯಿನೂ ಖರ್ಚಾಗಲ್ಲ ನಿಮಗೆ. ಓಕೆನಾ? ಒಂದೇ ಒಂದು ಪೇಪರು, ಅವ್ರು ಓಡಾಡುವಂಥ ದಾರಿಯಲ್ಲಿ ಒಂದು ಮಣ್ಣು, ಇದಿಷ್ಟಿದ್ರೆ ಸಾಕು. ಓಕೆನಾ? ಇದು ಇಷ್ಟಿದ್ರೆ ಸಾಕು, ಅವರು ನಿಮ್ಮಂತೆ ವಶೀಕರಣ ಆಗ್ತಾರೆ. ಇದು ಒಳ್ಳೆಯ ಉದ್ದೇಶಕ್ಕೋಸ್ಕರ ಮಾಡಬೇಕು, ಕೆಟ್ಟ ಕೆಲಸಕ್ಕೆ ಇದನ್ನು ಬಳಸಬಾರ್ದು. ಓಕೆನಾ? ಭಾಳ ಸುಲಭವಾದಂಥ ವಿಧಿ. ಓಕೆನಾ? ಒಂದು ಪೇಪರನ್ನು ತೆಗೆದುಕೊಂಡು ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಬೀಜಾಕ್ಷರಿಯ ಮಂತ್ರವನ್ನು ಬರೆದು ಮಧ್ಯಭಾಗದಲ್ಲಿ ಅವರ ಹೆಸರನ್ನು ಬರಿಬೇಕು. ಬರಿದಾದ ನಂತರ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ರಾತ್ರಿ ಸಮಯದಲ್ಲಿ ಒಂದು ನಿರ್ಜನ ಪ್ರದೇಶದಲ್ಲಿ ಕುಳಿತುಕೊಂಡ್ಬಿಟ್ಟು, ಅಥವಾ ಒಂದು ನಿಮ್ಮ ಮನೆ ಟೆರೆಸ್ ಮೇಲೆ ಕುಳಿತುಕೊಂಡು ಕೂಡ ಇದನ್ನು ಮಾಡಬಹುದು. ಮಾಡಿಬಿಟ್ಟು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಅವರು ನಡೆದೇ ಹೋಗಿರ್ತಕ್ಕಂಥ ಒಂದು ಗೊಂಬೆಯನ್ನು ತೆಗೆದುಕೊಂಡು ಅದನ್ನು ಹೋಗಿರುವಂಥ ರೋಡಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ಆ ಒಂದು ಮಣ್ಣನ್ನು ತೆಗೆದುಕೊಂಡು ನೀವು ಅವ್ರದ್ದೊಂದು ಗೊಂಬೆ ಮಾಡಿಬಿಟ್ಟು ಈ ಯಂತ್ರನ ಅದ್ರ ಮೇಲಿಟ್ಟು, ಅಥವಾ ಅವ್ರ ಫೋಟೋ ಇದ್ದರೆ ಅವ್ರ ಫೋಟೋವನ್ನು ಅದ್ರ ಮೇಲಿಟ್ಟು ಪೂಜೆಯನ್ನು ಮಾಡಬೇಕು. ಏನಂತ ಪೂಜೆ ಮಾಡಬೇಕು? ಕಾಲಭೈರವ ನಮ್ಮನ್ನು ರಕ್ಷಿಸು, ನನ್ನ ಶತ್ರು ಮಿತ್ರನಾಗಬೇಕು ಅಂತ ನೀವು ಹೇಳ್ಕೋಬೇಕು. ಓಕೆನಾ? ಹೇಳ್ಕೊಂಡಿದ್ದು ಆದ ನಂತರ ಇದನ್ನೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಹೇಳ್ಕೊಂಡಿದ್ದಾದ ನಂತರ ಯಾವುದಾದ್ರೂ ಒಂದು ದೈವದ ವೃಕ್ಷದ ಕೆಳಗಡೆ ಇದನ್ನು ಹೂತಾಕಬೇಕು. ಓಕೆನಾ? ಆ ಹೂತಾಕ್ಬಿಟ್ಟು ಹಿಂದೆ ತಿರುಗಿ ನೋಡದೆ ಬರಬೇಕು. ಹಿಂದೆ ತಿರುಗಿ ನೋಡದೆ ಬಂದು ತಿರುಗಾ ಮನೆಗೆ ಬಂದು ತಲೆಯಿಂದ ಸ್ನಾನವನ್ನು ಮಾಡ್ಕೊಂಡ್ಬಿಟ್ಟು ನಂತರ ನಿಮ್ಮ ಕೆಲಸಗಳನ್ನೆಲ್ಲ ನೀವು ಮಾಡ್ತಾ ಹೋಗಬೇಕು. ನಿಮ್ಮ ಎಂಥದೇ ವ್ಯಕ್ತಿ ಆಗಿದ್ದರೂ ಕೂಡ, ಅಥವಾ ಈ ಹುಡುಗರನ್ನು ಕೂಡ ಮಾಡ್ಬೋದು, ಹುಡುಗಿಯನ್ನು ಕೂಡ ಇದನ್ನು ಮಾಡಬಹುದು. ಈ ಒಂದು ವಿಧಿ ಕೆಲವೇ ಒಂದು 3 ದಿನದಲ್ಲಿ ಈ ಕೆಲಸ ನಿಮಗೆ ಆಗುತ್ತೆ. ಇದನ್ನು ಟ್ರೈ ಮಾಡಿ ನೋಡಿ. 1 ರೂಪಾಯಿನೂ ಖರ್ಚಾಗಲ್ಲ ನಿಮಗೆ. ಓಕೆನಾ? 1 ರೂಪಾಯಿನೂ ಕೂಡ ನಿಮಗೆ ಖರ್ಚಾಗೋದಿಲ್ಲ. ಇದು ಫ್ರೀ ಆಫ್ ಕಾಸ್ಟಲ್ಲಿ ನೀವು ಇದನ್ನು ಮಾಡಬಹುದು. ಇದನ್ನು ಮಾಡಿ ಇದರ ಲಾಭವನ್ನು ಪಡೆದುಕೊಳ್ಳಿ. ಕಾಲಭೈರವ ಎಂದು ಕಮೆಂಟ್ ಮಾಡಿ. ತಪ್ಪದೆ ಎಲ್ಲ ನಿಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ಇದನ್ನು ಶೇರನ್ನು ಮಾಡಿ. ಒಳ್ಳೆಯದಾಗಲಿ. ಹರಿ ಓಂ.